ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿಶೆಟ್ಟಿ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ಮುಂಗಾರು ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ. ಇದರ ಪರಿಣಾಮವಾಗಿ ಕರ್ನಾಟಕದ ಪ್ರಮುಖ ಜಲಾಶಯಗಳಿಗೆ ಬರುತ್ತಿದ್ದ ಒಳಹರಿವು ಕುಸಿದಿದ್ದು ನೀರಿನ ಸಂಗ್ರಹದ ಮೇಲೆ ಅದರ ಪರಿಣಾಮ ಕಾಣಿಸುತ್ತಿದೆ. ಕೆಆರ್ಎಸ್, ಕಬಿನಿ, ಹೇಮಾವತಿ ಮತ್ತು ಹಾರಂಗಿ ಜಲಾಶಯಗಳಲ್ಲಿ ಒಳಹರಿವು ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ನೀರಿನ ನಿರ್ವಹಣೆಯನ್ನು ಎಚ್ಚರಿಕೆಯಿಂದ ಮಾಡುತ್ತಿದ್ದಾರೆ. ಹಾಗಾದ್ರೆ ಕೆಆರ್ಎಸ್ ಜಲಾಶಯದ ನೀರಿನ ಪ್ರಮಾಣ ಈಗ ಪ್ರೆಸೆಂಟ್ ಎಷ್ಟಿರಬಹುದು? ಅದರಲ್ಲೂ ನಾವು ತಮಿಳುನಾಡಿಗೆ ಬೇರೆ ನೀರು ಬಿಡ್ತಾ ಇದ್ದೀವಿ, ಬಿಡಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗಾದ್ರೆ ಮಂಡ್ಯದ ಜನರು ಮತ್ತು ಬೆಂಗಳೂರಿನ ಜನರ ಭವಿಷ್ಯದ ಕತೆ ಏನು? ಕುಡಿಯೋ ನೀರಿಗೂ ಹಾಹಾಕಾರ ಬರುತ್ತಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿರ್ಬೋದು. ಮೊದಲು ನಾವು ಕೆಆರ್ಎಸ್ನ ಡ್ಯಾಮ್ನ ನೀರಿನ ಪ್ರಮಾಣವನ್ನು ಗಮನಿಸೋದಾದ್ರೆ, ಮೊದಲು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕೃಷ್ಣರಾಜ ಸಾಗರ ಅಥವಾ ಕೆಆರ್ಎಸ್ ಜಲಾಶಯದ ಬಗ್ಗೆ ನೋಡೋಣ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವ ಕೆಆರ್ಎಸ್ ಡ್ಯಾಂನಲ್ಲಿ ಸದ್ಯ 105.87 ಅಡಿ ನೀರಿನ ಮಟ್ಟ ದಾಖಲಾಗಿದೆ. ಜಲಾಶಯದ ಒಟ್ಟು ಸಾಮರ್ಥ್ಯ 49.452 ಟಿಎಂಸಿ ಆಗಿದ್ದು, ಪ್ರಸ್ತುತ 27.770 ಟಿಎಂಸಿ ನೀರು ಸಂಗ್ರಹವಾಗಿದೆ. ಇನ್ನು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶವೆಂದರೆ, ಬುಧವಾರ ಬೆಳಿಗ್ಗೆ 19,275 ಕ್ಯೂಸೆಕ್ ಇದ್ದ ಒಳಹರಿವು ಇಂದು 10,176 ಕ್ಯೂಸೆಕ್ಗೆ ಇಳಿದಿದೆ. ಅಂದರೆ ಒಂದೇ ದಿನದಲ್ಲಿ ಸುಮಾರು ಅರ್ಧದಷ್ಟು ಒಳಹರಿವು ಕಡಿಮೆಯಾಗಿದೆ. ಸದ್ಯ ಕುಡಿಯುವ ನೀರಿನ ಅಗತ್ಯವನ್ನ ಗಮನದಲ್ಲಿಟ್ಟುಕೊಂಡು 2,015 ಕ್ಯೂಸೆಕ್ ನೀರನ್ನು ಮಾತ್ರ ಹೊರಬಿಡಲಾಗ್ತಾ ಇದೆ. ಇದು ನಮ್ಮ ಕೆಆರ್ಎಸ್ ಡ್ಯಾಮ್ನ ಈಗಿನ ಸ್ಥಿತಿ. ಈ ಹಿಂದೆ ಕೇರಳದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಯಿತು, ಪ್ರವಾಹದ ವಾತಾವರಣ ಉಂಟಾಗಿತ್ತು. ಆ ಸಮಯದಲ್ಲಿ ಕೇರಳದ ಜನ, ಅಂದರೆ ನಮ್ಮ ಕಬಿನಿಗೆ ಕನೆಕ್ಷನ್ ಇರೋದ್ರಿಂದ ಅಲ್ಲಿನ ಸರ್ಕಾರ ಯೋಚನೆ ಮಾಡಿ ನೀರನ್ನು ಹೊರಬಿಟ್ಟಿತ್ತು. ಆಗ ಕಬಿನಿಗೆ ಬಂದು ನೀರು ಕಂಪ್ಲೀಟ್ ತುಂಬಿ ಕಬಿನಿಯ ಒಳಹರಿವು ಜಾಸ್ತಿ ಆಗಿ ಆ ನೀರು ತುಂಬಿದಂತಹ ಕಾರಣಕ್ಕೆ ಕಬಿನಿ ಜಲಾಶಯದಿಂದ ಕೆಆರ್ಎಸ್ಗೆ ನೀರನ್ನು ಬಿಡಲಾಯಿತು. ಹಾಗಾಗಿ ಕಾವೇರಿಗೂ ಕೂಡ ಇದೊಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಯಿತು. ಜೊತೆಗೆ ಈಗ ಈ ಹಿಂದಿನ ವಾರದಲ್ಲಿ ಏನೋ ಅಥವಾ ಈ ವಾರದ 3-4 ದಿನದಲ್ಲಿ ತಮಿಳುನಾಡಿಗೆ ನೀರನ್ನು ಬಿಡಲಿಕ್ಕೆ ಕೂಡ ಅವಕಾಶ ಆಯಿತು. ಆದರೆ ಈಗ ಕಾವೇರಿ ಮತ್ತೆ ಕೆಆರ್ಎಸ್ನ ಪರಿಸ್ಥಿತಿ ಇನ್ನಷ್ಟು ಒಂದು ರೀತಿಯಲ್ಲಿ ದ್ವಿಗುಣವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕಬಿನಿ ಜಲಾಶಯನ ನಾವು ಗಮನಿಸೋದಾದರೆ, ಇದೀಗ ಮೈಸೂರು ಭಾಗದ ಕಬಿನಿ ಜಲಾಶಯದ ಸ್ಥಿತಿ ಹೇಗಿದೆ ಅಂತ ನೋಡೋದಾದರೆ, 84 ಅಡಿ ಗರಿಷ್ಠ ಮಟ್ಟ ಹೊಂದಿರುವ ಕಬಿನಿ ಜಲಾಶಯದಲ್ಲಿ ಈಗ 81.82 ಅಡಿ ನೀರಿನ ಮಟ್ಟವಿದೆ. ಜಲಾಶಯದಲ್ಲಿ 18.13 ಟಿಎಂಸಿ ನೀರು ಸಂಗ್ರಹವಾಗಿದೆ. ಜಲಾಶಯಕ್ಕೆ 13,969 ಕ್ಯೂಸೆಕ್ ಒಳಹರಿವು ಬರುತ್ತಿದ್ದು, ಹೊರಹರಿವನ್ನ 7,000 ಕ್ಯೂಸೆಕ್ಗೆ ಇಳಿಸಲಾಗಿದೆ. ಈ ಹಿಂದೆ ಸುಮಾರು 27,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗುತ್ತಿತ್ತು. ಆದರೆ ಈಗ ಒಳಹರಿವು ಕಡಿಮೆ ಆಗಿರುವ ಕಾರಣ ನೀರಿನ ಸಂಗ್ರಹವನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಹೊರಹರಿವನ್ನು ಗಣನೀಯವಾಗಿ ಕಡಿಮೆ ಮಾಡಲಾಗಿದೆ. ಬಿಕಾಸ್ ಮಳೆ ಬರ್ತಾ ಇಲ್ಲ, ಆ ಭಾಗದ ರೈತರು ಕೂಡ ಕಬಿನಿ ಜಲಾಶಯವನ್ನೇ ನಂಬಿಕೊಂಡು ಇರೋ ಕಾರಣದಿಂದ ಹಾಗಾಗಿ ಈಗ ಹೊರಹರಿವನ್ನು ಕಡಿಮೆ ಮಾಡಿದ್ದಾರೆ. ಬಿಕಾಸ್ ಒಳಹರಿವು ಕಡಿಮೆ ಆಗಿದೆ, ಮಳೆ ಬರುತ್ತೆ ಅನ್ನುವಂತಹ ನಂಬಿಕೆ ಇಲ್ಲ, ಬರಗಾಲದ ವಾತಾವರಣ ಇದೆ. ಹಾಗಾಗಿ ಮುಂದಿನ ಮಳೆಗಾಲದವರೆಗೂ ಕೂಡ ನೀರು ಬಳಕೆಗೆ ಬರಬೇಕು ಅನ್ನುವಂತಹ ಕಾರಣದಿಂದಾಗಿ ಹೊರಹರಿವನ್ನು ಕಡಿಮೆ ಮಾಡಲಾಗಿದೆ. ಇನ್ನು ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯದಲ್ಲಿ ಸುಮಾರು 2,859 ಅಡಿ ಗರಿಷ್ಠ ಮಟ್ಟದ ವಿರುದ್ಧ ಸದ್ಯ 2,858.15 ಅಡಿ ನೀರಿನ ಮಟ್ಟವಿದೆ. ಜಲಾಶಯಕ್ಕೆ 3,562 ಕ್ಯೂಸೆಕ್ ಒಳಹರಿವು ಬರುತ್ತಿದ್ದು, 3,883 ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ಅಂದರೆ ಪ್ರಸ್ತುತ ಹೊರಹರಿವು ಒಳಹರಿವಿಗಿಂತ ಸ್ವಲ್ಪ ಹೆಚ್ಚಿರುವ ಕಾರಣ ನೀರಿನ ಮಟ್ಟದಲ್ಲಿ ನಿಧಾನವಾಗಿ ಇಳಿಕೆ ಕಂಡುಬರುವಂತಹ ಸಾಧ್ಯತೆ ಇದೆ. ಅಂದರೆ ಮಲೆನಾಡು ಪ್ರದೇಶದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೇರೆ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ಮಳೆ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಹಾಗಾಗಿ ಇಲ್ಲಿ ನೀರಿನ ಒಂದು ಸಮಸ್ಯೆ ಬಹುಶಃ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ಈಗ ಪ್ರೆಸೆಂಟ್ ನೀರಿನ ಸಮಸ್ಯೆ ಇಲ್ಲ, ಜಲಾಶಯಗಳು ತುಂಬಿ ಹರಿತಾ ಇದೆ. ಹಾಗಾಗಿ ಹೊರಹರಿವು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು. ಇನ್ನು ಹಾಸನ ಜಿಲ್ಲೆಯ ಗೋರೂರು ಸಮೀಪದ ಹೇಮಾವತಿ ಜಲಾಶಯದಲ್ಲಿ ಯಾವ ರೀತಿ ಸ್ಥಿತಿ ಇದೆ ಅಂತ ಗಮನಿಸೋದಾದ್ರೆ, ಹೇಮಾವತಿ ಜಲಾಶಯದಲ್ಲಿ 2,913.36 ಅಡಿ ನೀರಿನ ಮಟ್ಟವಿದ್ದು 29.318 ಟಿಎಂಸಿ ನೀರು ಸಂಗ್ರಹವಾಗಿದೆ.
ಜಲಾಶಯಕ್ಕೆ 6,758 ಕ್ಯೂಸೆಕ್ ಒಳಹರಿವು ಇದ್ದು ಕೇವಲ 500 ಕ್ಯೂಸೆಕ್ ನೀರನ್ನ ಮಾತ್ರ ಹೊರಬಿಡಲಾಗ್ತಾ ಇದೆ. ಕಳೆದ ವರ್ಷದ ಇದೇ ದಿನದೊಂದಿಗೆ ಹೋಲಿಸಿದ್ರೆ ಪರಿಸ್ಥಿತಿ ಸ್ವಲ್ಪ ದುರ್ಬಲವಾಗಿದೆ. ಆಗ ಜಲಾಶಯದಲ್ಲಿ 2,921.92 ಅಡಿ ನೀರಿನ ಮಟ್ಟ ಹಾಗೂ 37.026 ಟಿಎಂಸಿ ನೀರಿನ ಸಂಗ್ರಹವಿತ್ತು. ಅಂದ್ರೆ ಈ ವರ್ಷ ಸುಮಾರು 7.7 ಟಿಎಂಸಿ ನೀರಿನ ಸಂಗ್ರಹ ಕಡಿಮೆ ಆಗಿದೆ. ಬಿಕಾಸ್ ಮಳೆ ಇಲ್ಲ. ಈ ಬಾರಿ ಒಂದು ರೀತಿಯಲ್ಲಿ ಎಲ್ನಿನೋ ಸಮಸ್ಯೆ, ಬಹುಶಃ ಎಲ್ನಿನೋ ಸಮಸ್ಯೆಯಿಂದ ಬರುವಂತಹ ಬರಗಾಲದ ಪ್ರಭಾವ ಅತಿ ಹೆಚ್ಚು ನಮ್ಮ ರಾಜ್ಯದ ಮೇಲೆ ಆಗ್ತಾ ಇದೆ ಅನ್ನೋದಕ್ಕೆ ಬಹುಶಃ ನಮ್ಮ ಜಲಾಶಯಗಳೇ ಉದಾಹರಣೆ ಅಂತಿದೆ. ಅವುಗಳ ರಿಪೋರ್ಟು ಮತ್ತು ಅವುಗಳ ನೀರಿನ ಶೇಖರಣೆಗಳನ್ನು ಗಮನಿಸ್ತಾ ಹೋದ್ರೆ ಸಾಕು, ಮತ್ತು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಸಾಕು, ನಿಜಕ್ಕೂ ಬರಗಾಲ ಕರ್ನಾಟಕಕ್ಕೆ ಎಷ್ಟು ದೊಡ್ಡ ಮಟ್ಟದ ಲಾಸ್ ತರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋದನ್ನ ಕೂಡ ಮುಂಚಿತವಾಗಿ ನಮ್ಮ ಗಮನಕ್ಕೆ ಬರುವಂಥದ್ದು. ಇನ್ನು ಮುಂದಿನ ಜಲಾಶಯ ನೋಡೋದಾದ್ರೆ ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯದಲ್ಲಿ ಮಾತ್ರ ಪರಿಸ್ಥಿತಿ ವಿಭಿನ್ನವಾಗಿದೆ. ಜಲಾಶಯಕ್ಕೆ 1.50 ಲಕ್ಷ ಕ್ಯೂಸೆಕ್ ಒಳಹರಿವು ಬರುತ್ತಿದ್ದು 1.45 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಜಲಾಶಯದ ನೀರಿನ ಮಟ್ಟ 491.30 ಮೀಟರ್ ಆಗಿದ್ದು ಗರಿಷ್ಠ ಮಟ್ಟ 492.25 ಮೀಟರ್ಗೆ ಸಮೀಪದಲ್ಲಿದೆ. ಹೀಗಾಗಿ ಪ್ರವಾಹ ನಿಯಂತ್ರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊರಹರಿಸಲಾಗ್ತಾ ಇದೆ. ಅಂದ್ರೆ ಪ್ರವಾಹವನ್ನು ಕಂಟ್ರೋಲ್ ಮಾಡಬೇಕು. ನೀರು ತುಂಬಿ ಡ್ಯಾಮ್ ಏನಾದರೂ ಓಪನ್ ಆದರೆ ಅಲ್ಲಿ ಸುತ್ತಮುತ್ತ ಇರುವಂತಹ ಹಳ್ಳಿ ಪ್ರದೇಶಗಳು ಅಥವಾ ಸುತ್ತಮುತ್ತ ಇರುವಂತಹ ಮನೆಗಳು ಮುಳುಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಕಾರಣಕ್ಕೆ ಪ್ರವಾಹನ ಕಂಟ್ರೋಲ್ ತಗೋಬೇಕು, ಪ್ರವಾಹ ಆಗದೆ ಇರುವ ಹಾಗೆ ತಡಿಬೇಕು ಅನ್ನುವಂತಹ ಕಾರಣಕ್ಕೆ ಹೊರಹರಿವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಟಿರುವಂಥದ್ದು. ಇನ್ನು ಈ ಬೆಳವಣಿಗೆಯ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅರ್ಥವನ್ನ ಸೂಚಿಸುತ್ತೆ ಅಂತ ಗಮನಿಸೋದಾದ್ರೆ, ಕಾವೇರಿ ಜಲಾನಯ ಪ್ರದೇಶದಲ್ಲಿ ಮಳೆ ಕಡಿಮೆಯಾದಾಗ ಮೊದಲ ಪರಿಣಾಮ ಜಲಾಶಯಗಳ ಒಳಹರಿವಿನ ಮೇಲೆ ಬೀಳುತ್ತೆ. ಇದೆಲ್ಲವೂ ಗೊತ್ತೇ ಇದೆ. ಸುಮಾರು 30 ವರ್ಷಗಳ ಇತಿಹಾಸವನ್ನ ಗಮನಿಸಿಕೊಂಡು ಬಂದರೂ ಕೂಡ ಎಲ್ಲಾ ಜಲಾಶಯಗಳಲ್ಲಿ ಮೊದಲು ಪ್ರಭಾವ ಬೀರೋದೇ ಒಳಹರಿವಿನ ಮೇಲೆ. ಇನ್ನು ಜಲಾಶಯಗಳಿಗೆ ನೀರು ಕಡಿಮೆ ಬಂದರೆ ಕುಡಿಯುವ ನೀರಿನ ಸಂಗ್ರಹವನ್ನ ಹೆಚ್ಚು ಮಾಡಬೇಕಾಗತ್ತೆ. ಯಾಕಂದ್ರೆ ಅದಕ್ಕೆ ಮೊದಲು ಆದ್ಯತೆಯನ್ನು ನೀಡಬೇಕಾಗತ್ತೆ. ಈ ಬಾರಿ ಏನಾದರೂ ನಮಗೆ ಬರಗಾಲ ಇದೆ ಅಂದರೆ ಮುಂದಿನ ಮಳೆಗಾಲದ ತನಕ ಕೂಡ ನಾವು ಮಳೆ ನೀರಿಗಾಗಿ ಕಾಯಬೇಕಾದಂತಹ ಪರಿಸ್ಥಿತಿ ಇದ್ದಾಗ ಮುಂದಿನ ಮಳೆಗಾಲದವರೆಗೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಕರೆಕ್ಟಾಗಿ ಮಾಡಿಟ್ಕೊಳ್ಳುವಂತಹ ಸಿಚುವೇಶನ್ ಎದುರಾಗುತ್ತೆ. ಇನ್ನು ಕೃಷಿ ನೀರಿನ ಬಿಡುಗಡೆಗೆ ಮಿತಿಯನ್ನು ವಿಧಿಸಬೇಕಾಗತ್ತೆ. ಅಂದರೆ ಯಾರು ಭತ್ತವನ್ನು ಬೆಳೀತಾರೆ, ರಾಗಿಯನ್ನು ಬೆಳೀತಾರೆ, ಅಂದರೆ ಅತಿ ಹೆಚ್ಚು ನೀರನ್ನು ಬಯಸುವಂತಹ ಯಾವುದಾದ್ರೂ ಒಂದು ಬೆಳೆಯನ್ನು ಬೆಳೀತಾರೆ ಅಂತಂದರೆ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡಿ ಕಡಿಮೆ ನೀರನ್ನು ಬಳಕೆ ಆಗುವಂತಹ ಬೆಳೆಗಳನ್ನು ಬೆಳೆಯುವಂತೆ ರೈತರಿಗೆ ಸಜೆಸ್ಟ್ ಮಾಡುವಂಥದ್ದು, ಇಲ್ಲ ಕೃಷಿಗೆ ಬಿಡುವಂತಹ ನೀರನ್ನು ಪ್ರಮಾಣವನ್ನು ಒಂದಿಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊಂಡು ಮುಂದಿನ ಭವಿಷ್ಯವನ್ನು ಗಮನದಲ್ಲಿ ಇಟ್ಕೊಂಡು ನೀರಿನ ಪ್ರಮಾಣವನ್ನು ಬಿಡುವಂತಹದ್ದು ಒಂದು ಕೂಡ ಒಂದು ರೀತಿಯಲ್ಲಿ ಮುಂದಾಳುತ್ವ. ಇನ್ನು ಕೆಳಭಾಗದ ನದಿಗೆ ಬಿಡುವ ನೀರಿನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬೇಕಾಗತ್ತೆ. ಅಂದರೆ ನೀರನ್ನು ಸೀದಾ ಸಾಕು ಅನ್ನೋ ರೀತಿಯಲ್ಲಿ ಬಿಡದೆ ಶೇಖರಿಸಿಟ್ಕೊಳ್ಳುವಂತಹ ಪರಿಣಾಮ ಈ ಸಮಯದಲ್ಲಿ ಅತಿ ಹೆಚ್ಚಾಗಿರುತ್ತೆ ಅಂತ. ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಬರದೇ ಇದ್ದರೆ ನೀರಿನ ನಿರ್ವಹಣೆ ಇನ್ನಷ್ಟು ಕಟ್ಟುನಿಟ್ಟಾಗುವಂತಹ ಸಾಧ್ಯತೆ ಇರುತ್ತೆ. ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದ ಸ್ಥಿತಿ ಬರಗಾಲನ ಅಥವಾ ಮಳೆ ಬಂದರೆ ಭವಿಷ್ಯದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಇವತ್ತಿಗೂ ಕೂಡ ಇದೆ. ಇನ್ನೂ ಕೂಡ ಅದಕ್ಕೆ ಸರಿಯಾದ ಸೊಲ್ಯೂಷನ್ ಸಿಕ್ಕಿಲ್ಲ. ಮಳೆ ಬರುತ್ತಾ ಅಂತ ಒಂದಿಷ್ಟು ರೈತರು ಆಕಾಶದತ್ತ ಗಮನ ಹರಿಸ್ತಾ ಇದ್ರೆ ಸರ್ಕಾರವೂ ಕೂಡ ಹಾಗಾದರೆ ಬರಗಾಲವೇ ಮುಂದುವರೆದ್ರೆ ಬರ ಪರಿಹಾರವನ್ನು ನೀಡಬೇಕು ಮತ್ತು ಮುಂದಿನ ವರ್ಷದವರೆಗೂ ಕೂಡ ಯಾವ ರೀತಿಯಾಗಿ ಈ ಸಮಸ್ಯೆಯನ್ನು ಎದುರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ತಗೊಳ್ಳುವುದಕ್ಕೆ ಕೂಡ ಚರ್ಚೆ ನಡೆಸ್ತಾ ಇದೆ. ಇನ್ನು ಮುಂದೇನಪ್ಪ ಅಂತ ಅಂದರೆ, ಹವಾಮಾನ ಪರಿಸ್ಥಿತಿಯಲ್ಲಿ ಬದಲಾವಣೆಯಾಗಿ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಮತ್ತೆ ಉತ್ತಮ ಮಳೆ ಆದರೆ ಜಲಾಶಯಗಳ ಒಳಹರಿವು ಹೆಚ್ಚಾಗಬಹುದು. ಮಳೆ ಆದರೆ ಮಾತ್ರ. ಆದರೆ ಮಳೆ ಕೊರತೆ ಮುಂದುವರೆದ್ರೆ ಇನ್ನೇನು ಅಂತಂದರೆ KRS, ಕಬಿನಿ ಸೇರಿದಂತೆ ಪ್ರಮುಖ ಜಲಾಶಯಗಳ ನೀರಿನ ಮಟ್ಟದ ಮೇಲೆ ಮತ್ತಷ್ಟು ಒತ್ತಡ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ರಾಜ್ಯದ ಜಲಸಂಪನ್ಮೂಲ ಇಲಾಖೆ ಪ್ರತಿದಿನ ಜಲಾಶಯಗಳ ಒಳಹರಿವು, ನೀರಿನ ಸಂಗ್ರಹ ಮತ್ತು ಹೊರಹರಿವಿನ ಪ್ರಮಾಣವನ್ನು ಪರಿಶೀಲಿಸಿ ಪರಿಸ್ಥಿತಿಗೆ ಅನುಗುಣವಾಗಿ ನೀರಿನ ನಿರ್ವಹಣೆ ಈಗಾಗಲೇ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಬದಲಾವಣೆ ಕೂಡ ಆಗಬಹುದು. ಒಟ್ಟಾರೆ ಮುಂಗಾರು ಮಳೆಯ ಕುಂಠಿತ ಪ್ರಮಾಣದಿಂದ ಕಾವೇರಿ ಕಣಿವೆಯ ಪ್ರಮುಖ ಜಲಾಶಯಗಳಲ್ಲಿ ಒಳಹರಿವು ಅನ್ನೋದು ಇಳಿಕೆಯಾಗಿದೆ.
ಇನ್ನು ನೀರಿನ ಬಳಕೆಯಲ್ಲಿ ಎಚ್ಚರಿಕೆಯ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಮುಂದಿನ ಕೆಲವು ದಿನಗಳ ಮಳೆಗೆ ಈ ಜಲಾಶಯಗಳ ಸ್ಥಿತಿಯನ್ನ ನಿರ್ಧರಿಸುವಂತಹ ಪ್ರಮುಖ ಅಂಶವಾಗಲಿದೆ ಅಂತ ಹೇಳ್ತಾ ಇದು ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಳಿಗಾಗಿ, ಇಂತಹ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.